ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಚಿಕನ್ ಪಕೋಡನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಒಂದು ಸರ್ತಿ ನೀವು ಟ್ರೈ ಮಾಡಿರಿ. ನಾನಿಲ್ಲಿ ಅರ್ಧ KGಯಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಒಂದೊಂದು ಬೋನ್ ಇದೆ. ಆಮೇಲೆ ನೀಟಾಗಿ ತೊಳೆದು ಇಟ್ಟಿರುವಂಥ ಕರಿಬೇವು, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಲಿಂಬೆಹಣ್ಣು, ಆಮೇಲೆ ದಪ್ಪದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಚಿಕನ್ ಮಸಾಲ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಕಸ್ತೂರಿ ಮೇಥಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ತೊಗೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಳ್ಳೋಣ. ಇವಾಗ ನಾನಿಲ್ಲಿ ದೊಡ್ಡದಾಗಿರೋ ಪಾತ್ರೆನ ನೀಟಾಗಿ 3-4 ಸರ್ತಿ ತೊಳ್ಕೊಂಡು ಕಟ್ ಮಾಡಿರೋ ಅಂಥ ಚಿಕನ್ನು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಅರ್ಧ ಲಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಇವಾಗ ಅರ್ಧ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕರಿಬೇವು ಸೊಪ್ಪನ್ನು ನೀಟಾಗಿ ತೊಳೆದು ಅರ್ಧಂಬರ್ಧ ಕೈಯಿಂದನೇ ನಾನು ಮುರ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ದಪ್ಪ ಕಟ್ ಮಾಡಿರೋ ಅಂಥ ದಪ್ಪ ಸೈಜ್ ಇರೋವಂಥ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಪಕೋಡಾಗೆ ನಾವು ಯಾವ ಥರ ಕಟ್ ಮಾಡ್ಕೊತೀವಲ್ಲ ಆ ಥರನ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಗರಂ ಮಸಾಲ, ಆಮೇಲೆ ಚಿಕನ್ ಮಸಾಲ ಎಲ್ಲ ಅರ್ಧ ಟೀ ಸ್ಪೂನು, ಧನಿಯಾ ಪೌಡ್ರು ಅದು ಕೂಡ ಅರ್ಧ ಟೀ ಸ್ಪೂನಷ್ಟು, ಒಂಚೂರು ಅರಿಶಿನ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ, ಚಿಕನ್ ಮಸಾಲ ಇಷ್ಟನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೀ ಸ್ಪೂನಷ್ಟು ಮೈದಾ ಹಿಟ್ಟು, ನಾನು 2 ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ. ನೀರು ಹಾಕಬೇಡಿ, ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನಾನು ಇದರಲ್ಲಿ ಯಾವುದೇ ಕಲರ್ ಆಗಲಿ ಏನು ಕೂಡ ನಾನು ಯೂಸ್ ಮಾಡಿಲ್ಲ. ಒಂದು ಸ್ವಲ್ಪ ಖಾರದ ಪುಡಿ ಅಷ್ಟೇ. ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ, ಖಾರದ ಪುಡಿನ ಹಾಕ್ಕೊಳ್ಳಿ. ಒಂದೇ ಮೊಟ್ಟೆ ಸಾಕು. ಇದು ನೀವು ಸ್ಪೂನಿಂದಾಗಲಿ ಸೌಟಿಂದಾಗಲಿ ಕಲ್ಸೋಕೆ ಹೋಗ್ಬೇಡಿ, ಕೈಯಿಂದನೇ ನೀಟಾಗಿ ಕಲಿಸ್ಕೊಳ್ಳಿ. ಆಮೇಲೆ ಪ್ಲಾಸ್ಟಿಕ್ ಗ್ಲೌಸ್ ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಮನೇಲಿ ಗ್ಲೌಸ್ ಇಲ್ಲ, ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಂದು ಪದಾರ್ಥನ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಅದು ಕರೆಕ್ಟಾಗಿ ಬರುತ್ತೆ. ನಾನು ಇದಕ್ಕೆ ಒಂದು ಸ್ವಲ್ಪನಾದ್ರೂ ನೀರು ಆ್ಯಡ್ ಮಾಡಿಲ್ಲ, ಅಷ್ಟೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿನ ಇವಾಗ ಹಾಕ್ಕೋತಾ ಇದ್ದೀನಿ, ಅವಾಗೆ ನಾನು ಮರ್ತು ಹೋಗಿದ್ದೆ. ಮಿಕ್ಸ್ ಮಾಡ್ಕೊಂಬಿಡೋಣ. ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸ್ತು, ಆವಾಗ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಏನಕ್ಕೆ ಗರಿ ಗರಿಯಾಗಿ ಬರುತ್ತೆ, ಅದಕ್ಕೆ 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಎಣ್ಣೆ. ಇವಾಗ ಇನ್ನೂ ಅರ್ಧ ಲಿಂಬೆಹಣ್ಣನ್ನು ತೆಗೆದಿಟ್ಟಿದ್ನಲ್ವ ಅದು ಹಾಕ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು 10-20 ನಿಮಿಷ ನಾವು ಇದು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. ಸೈಡಲ್ಲಿ ಎತ್ತಿಕ್ಬಿಡೋಣ. ತುಂಬಾ ಟೇಸ್ಟಾಗಿರುತ್ತೆ, ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇವಾಗ ಫುಡ್ ಕಲರೆಲ್ಲ ಯೂಸ್ ಮಾಡೋಂಗಿಲ್ಲ. ಅದಕ್ಕೆ ನಾನು ಇದು ಎಣ್ಣೆ ಇವತ್ತು ನಮ್ಮನೇಲಿ ಚಿಕನ್ ಕಿಚಡಿನ ಮಾಡಿದ್ದೆ, ಅದಕ್ಕೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ.
ಅದೇ ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆಯಲ್ಲಿ ನಾನು ಇವಾಗ ಪಕೋಡನ ಕರಿತಾ ಇದ್ದೀನಿ. ನಾನು ಒಂದು ಸರ್ತಿ ಯೂಸ್ ಮಾಡಿರೋ ಎಣ್ಣೆನ ಮತ್ತೊಂದು ಸರ್ತಿ ಯೂಸ್ ಮಾಡಲ್ಲ. ಎಷ್ಟು ಬೇಕು ನಾನು ಅಷ್ಟು ಮಾತ್ರ ಎಣ್ಣೆ ಹಾಕೋತೀನಿ. ಬಾಣಲಿ ಫುಲ್ ಹಾಕ್ಕೊಂಡು ವೇಸ್ಟ್ ಮಾಡೋದಿಲ್ಲ. ಮಿಕ್ಕಿದ್ರೂ ಕೂಡ ನಾನು ಚೆಲ್ತೀನಿ, ಆದರೆ ಯೂಸ್ ಮಾಡೋಕ್ಕೆ ಹೋಗಲ್ಲ ಇದನ್ನು. ಇದು ಜಸ್ಟ್ ಇವತ್ತು ನಮ್ಮ ಮನೇಲಿ ಚಿಕನ್ ಕಿಚಡಿನ ಮಾಡಿದ್ವಲ್ಲ, ಅದಕ್ಕೆ ಈರುಳ್ಳಿ ಬೇಕಿತ್ತು. ಫ್ರೈ ಮಾಡಿರೋ ಎಣ್ಣೆಯಲ್ಲಿ ನಾನು ಪಕೋಡನ ಕರಿತಾ ಇದ್ದೀನಿ. ನಿಮಗೆ ಎಣ್ಣೆ ಕಡಿಮೆ ಅನಿಸಿದರೆ ಇದು ಮುಗಿದಾದ್ಮೇಲೆ ಮತ್ತೊಂದು ಸರ್ತಿ ಎಣ್ಣೆ ಹಾಕ್ಕೊಡ್ರಿ. ವೇಸ್ಟ್ ಮಾಡೋದು ಬೇಡ. ಕರೆದಿರೋ ಎಣ್ಣೆನ ಪದೇ ತಿನ್ನೋದು ಬೇಡ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಮನೆಯಲ್ಲಿ ಫ್ರೆಶ್ ಆಗಿ ಈ ಥರ ಈರುಳ್ಳಿ ಪಕೋಡ, ಚಿಕನ್ ಪಕೋಡ ಮಾಡಿಕೊಂಡು ನಾವು ತಿನ್ಕೋಬೋದು. ಈರುಳ್ಳಿ ಮಧ್ಯೆ ಕ್ರಿಸ್ಪಿಯಾಗಿ, ಆ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ಪೈಸಿ ತುಂಬಾ ಟೇಸ್ಟಾಗಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಒಂದು ಸರ್ತಿ ಮಾಡಿ ನೋಡಿ. ಯಾಕೆ ಆಚೆ ಕಡೆಯಿಂದ ಕಲರ್ ಹಾಕಿರೋ ಅಂಥ ಕಬಾಬ್ನ ತಂದು ತಿನ್ನೋದು? ಅದು ಫಾರ್ಮ್ ಆಯಿಲಲ್ಲಿ ಕರೆದಿರ್ತಾರೆ. ಕರೆದಿರೋ ಎಣ್ಣೆಯಲ್ಲೇ ಇಡೀ ತಿಂಗಳವರೆಗೂ ಕರೀತಾರೆ. ಹಾಕಿದ ಮೇಲೆ ಸ್ವಲ್ಪ ಟಚ್ ಮಾಡಬೇಡಿ, ಆಮೇಲೆ ಹೀಗೆ ತಿರುಗಿಸ್ಬಿಟ್ಟು ಹಾಕಿ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ತುಂಬ ಜ್ಯೂಸಿಯಾಗಿದೆ. ಈ ಥರ ಮಕ್ಳಿಗೂ ಮಾಡಿಕೊಡಿ, ನೀವು ಮಾಡ್ಕೊತೀನಿ, ತುಂಬಾ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ? ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ ಇದು. ಮತ್ತು ಅದೇ ಎಣ್ಣೆಯಲ್ಲಿ ನಾನು ಬೇರೆ ಚಿಕನ್ ಪಕೋಡನ ಹಾಕ್ತಾಯಿದ್ದೀನಿ. ಹಾಕೋ ಟೈಮಲ್ಲಿ ನಾನು ಕೈಯಿಂದ ಹಾಕಿಲ್ಲ, ಸ್ಪೂನಿಂದ ಹಾಕಿದ್ದೀನಿ. ನಾನು ಇದೇನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಈಚೆ ಕಡೆನೇ ಇಟ್ಟಿದ್ದೀನಿ. 20 ನಿಮಿಷ ಇಡಿ, ಮ್ಯಾರಿನೇಟ್ ಆಗೋಕ್ಕೆ ಸಾಕು. ಇದಕ್ಕೆ ಯಾವ ಚಟ್ನಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಹಾಗೇನೂ ಕೂಡ ನಾವು ತಿನ್ಕೋಬೋದು, ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಸೌಂಡು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಅದು. ಇವಾಗ ನಾನು ಒಂದು ತಟ್ಟೆಯಲ್ಲಿ ಹಾಕಿ ಗಾರ್ನಿಷ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ ಕಬಾಬ್ಗೆ ನಾವು 120 ರೂಪಾಯಿ ಕೊಡಬೇಕು, 130 ರೂಪಾಯಿ ಕೊಡಬೇಕು. ಅದು ಆಯಿಲು ಕೂಡ ಚೆನ್ನಾಗಿರಲ್ಲ, ಆಮೇಲೆ ಕಲರ್ ಕೂಡ ಹಾಕ್ತಾರೆ. ಮನೇಲಿ ಈ ಥರ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಿ. ರೆಡಿಯಾಗಿದೆ ಚಿಕನ್ ಪಕೋಡ. ನಿಮ್ಮ ಮನೆಯಲ್ಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ಗೆ ಕ್ಲಿಕ್ ಮಾಡಿ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ, ಎಷ್ಟು ಸಾಫ್ಟ್ ಇದೆ. ಟೇಸ್ಟಿಯಾಗಿರುವಂಥ ಚಿಕನ್ ಪಕೋಡ ರೆಡಿ. ಥ್ಯಾಂಕ್ ಯು.